ಮೈಸೂರು ದಸರಾ ವಿವಾದ ಪರ ವಿರೋಧದ ಕಿಚ್ಚು ಹೆಚ್ಚಾಗಿ ಇದೆ ಅಂತಾನೆ ಹೇಳ್ಬೋದು. ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ಖಂಡಿಸಿ ಚಲೋ ಇಂದು ನಡೆಯಲಿಕ್ಕಿದೆ. ದಸರಾಕ್ಕೆ ದಿನಗಣನೆ ಹೊತ್ತಲ್ಲಿ ಜೋರಾಯಿತು ಫೈಟ್. ಪರ ವಿರೋಧಕ್ಕೆ ಸಾಕ್ಷಿಯಾಯಿತು ನಾಡಹಬ್ಬ ದಸರಾ. ಮೈಸೂರು ದಸರಾ ವಿವಾದ ಪರ ವಿರೋಧದ ಕಿಚ್ಚು ಹೆಚ್ಚಾಗೇ ಇದೆ. ಮುಷ್ತಾಕ್ ದಸರಾ ಉದ್ಘಾಟನೆ ಖಂಡಿಸಿ ಚಲೋ. ಇಂದು ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋ. ಅನುಮತಿ ನಿರಾಕರಣೆ ಮಧ್ಯೆ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಮಾಡಲಾಗಿದೆ. ಹಿಂದೂ ಪರ ಹೋರಾಟಗಾರರು ಪೊಲೀಸರ ಮಧ್ಯೆ ವಾಗ್ವಾದ ಕೂಡ ನಡೆದಿದೆ. ಬಿಜೆಪಿ ಶಾಸಕ ಶ್ರೀವತ್ಸ ಸೇರಿದಂತೆ ಹಲವರ ಬಂಧನವಾಗಿದೆ. ಇನ್ನು ನಾಡಹಬ್ಬ ಮೈಸೂರು ದಸರಾ ವಿವಾದ ಪರ ವಿರೋಧದ ಕಿಚ್ಚು ಹೆಚ್ಚಾಗೇ ಇದೆ. ಪರ ವಿರೋಧಕ್ಕೆ ಸಾಕ್ಷಿಯಾಯಿತು ನಾಡಹಬ್ಬ ದಸರಾ. ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋ. ಅನುಮತಿಯ ಒಂದು ನಿರಾಕರಣೆ ಮಧ್ಯೆನೇ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಹೊತ್ತಲ್ಲಿ ಇಂಥ ಒಂದು ಫೈಟ್ ಕೂಡ ಶುರುವಾಗಿರುವಂತದ್ದು. ಪರ ವಿರೋಧಕ್ಕೆ ಸಾಕ್ಷಿಯಾಯಿತು ನಾಡಹಬ್ಬ ದಸರಾ. ಅನುಮತಿಯ ನಿರಾಕರಣೆ ಮಧ್ಯೆನೇ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಹಾಗೆ ಹಿಂದೂ ಪರ ಹೋರಾಟಗಾರರು ಮತ್ತೆ ಪೊಲೀಸರ ಮಧ್ಯೆ ಕೂಡ ಸಾಕಷ್ಟು ವಾಗ್ವಾದಗಳು ಕೂಡ ನಡೆದಿವೆ. ಇದರಿಂದಾಗಿ ಬಿಜೆಪಿ ಶಾಸಕ ಶ್ರೀವತ್ಸ ಸೇರಿದಂತೆ ಹಲವರ ಬಂಧನವಾಗಿದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಈ ರೀತಿಯಾದಂಥ ಫೋರ್ಸ್ ಹಾಕಿ ನಮ್ಮಲ್ಲಿ ಒತ್ತಡ ಇರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರಾಸ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮನೆ ನಮ್ಮ ಉಪಮುಖ್ಯಮಂತ್ರಿಗಳು. ಆದರೆ ಯಾರಾಸ್ತಿ ಇಲ್ಲ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಈ ರೀತಿಯಾದಂಥ ಫೋರ್ಸ್ ಹಾಕಿ ನಮ್ಮಲ್ಲಿ ಒತ್ತಡ ಇರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರಾಸ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮನೆ ನಮ್ಮ ಉಪಮುಖ್ಯಮಂತ್ರಿಗಳು. ಆದರೆ ಯಾರಾಸ್ತಿ ಇಲ್ಲ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಈ ರೀತಿಯಾದಂಥ ಫೋರ್ಸ್ ಹಾಕಿ ನಮ್ಮಲ್ಲಿ ಒತ್ತಡ ಇರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರಾಸ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮನೆ ನಮ್ಮ ಉಪಮುಖ್ಯಮಂತ್ರಿಗಳು. ಆದರೆ ಯಾರಾಸ್ತಿ ಇಲ್ಲ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಈ ರೀತಿಯಾದಂಥ ಫೋರ್ಸ್ ಹಾಕಿ ನಮ್ಮಲ್ಲಿ ಒತ್ತಡ ಇರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರಾಸ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮನೆ ನಮ್ಮ ಉಪಮುಖ್ಯಮಂತ್ರಿಗಳು. ಆದರೆ ಯಾರಾಸ್ತಿ ಇಲ್ಲ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಈ ರೀತಿಯಾದಂಥ ಫೋರ್ಸ್ ಹಾಕಿ ನಮ್ಮಲ್ಲಿ ಒತ್ತಡ ಇರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರಾಸ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮನೆ ನಮ್ಮ ಉಪಮುಖ್ಯಮಂತ್ರಿಗಳು. ಆದರೆ ಯಾರಾಸ್ತಿ ಇಲ್ಲ ಹೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ಈ ರೀತಿಯಾದಂಥ ಫೋರ್ಸ್ ಹಾಕಿ ನಮ್ಮಲ್ಲಿ ಒತ್ತಡ ಇರುವಂಥದ್ದು. ಇವತ್ತು ಚಾಮುಂಡಿ ಬೆಟ್ಟ ಯಾರಾಸ್ತಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಮ್ಮ ಮನೆ ನಮ್ಮ ಉಪಮುಖ್ಯಮಂತ್ರಿಗಳು. ಆದರೆ ಯಾರಾಸ್ತಿ ಇಲ್ಲ